ನಮ್ಗೆ ಸ್ಕೂಲ್ ಬೇಡ, ಪರೀಕ್ಷೆ ಬೇಡ, ಹಿಜಾಬ್ ಮಾತ್ರ ಬೇಕೇ ಬೇಕು. ನಮ್ಮ ಮಕ್ಕಳೇನ್ ಹೇಳ್ತಾರೋ ಅದೇ ನಮ್ದು ಕೂಡ. ಮಕ್ಕಳು ಹಿಡಿದ ಹಠಕ್ಕೆ ಸಾಥ್ ಕೊಟ್ಟಿದ್ದು ಪೋಷಕರು. ರಾಜ್ಯದ ಹೈಸ್ಕೂಲ್ಗಳ ಕ್ಯಾಂಪಸ್ಗಳಲ್ಲಿ ಇವತ್ತೂ ಕೂಡ ಹಿಜಾಬ್ ಹೋರಾಟ ಜೋರಾಗಿತ್ತು. ಮನವೊಲಿಕೆ ಎಲ್ಲ ಕಸರತ್ತುಗಳು ಸಕ್ಸಸ್ ಆಗ್ಲೇ ಇಲ್ಲ. ನಮಗೆ ಎಕ್ಸಾಮ್ ಬೇಡ, ಹಿಜಾಬ್ ಬೇಕು. ಎಕ್ಸಾಮ್ ಬಿಟ್ಟು ಹೊರಗೆ ನಿಂತರು ಮಕ್ಕಳು. ಚಿಕ್ಕಮಗಳೂರಿನ ಇಂದಾವರ ಗ್ರಾಮದ ಅಲ್ಪಸಂಖ್ಯಾತರ ಶಾಲೆಯ ದೃಶ್ಯ ಇದು. ನಮಗೆ ಸ್ಕೂಲ್ ಎಕ್ಸಾಮ್ ಏನು ಬೇಡ, ಹಿಜಾಬ್ ಒಂದೇ ಬೇಕು ಅಂತ ಪಟ್ಟು ಹಿಡಿದಿದ್ರು ಮಕ್ಕಳು. ಶಾಲೆ ಒಳಗೆ ನುಗ್ಗಲು ಪೋಷಕರು ಯತ್ನಿಸಿದ್ರು. ರಜೆ ಕೊಟ್ಟ ಮೇಲೂ ಗಲಾಟೆ ನಿಲ್ಲಲಿಲ್ಲ. ಯೂನಿಫಾರ್ಮ್ ಮೇಲಿದ್ದು ಯಾರು ರೂಲ್ಸ್ ಕೊಟ್ಟಿದ್ದಾರೆ ಯೂನಿಫಾರ್ಮ್ ವೇಲ್ ಹಿಂಗೆ ಹಾಕ್ಬೇಕು ಅಂತ. ನಾವು ಹಿಜಾಬ್ ಬೇಡ, ಬ್ಲಾಕ್ ಬೇಡ, ವೈಟ್ ಬೇಡ, ಯಾವ್ದು ಬೇಡ, ಯೂನಿಫಾರ್ಮ್ ವೇಲು ನಾವು ತಲೆ ಮೇಲೆ ಹಾಕೊಂಡು ಹೋಗ್ತೀವಿ ಸ್ಕೂಲ್ ಬರ್ಲಿ. ಇದು ನಾವು ಸ್ಕೂಲ್ ವೇಲಿಂದಾನೇ ಹಿಜಾಬ್ ಹಾಕ್ತಾ ಇರೋದು. ನಾವು ಇದು ನಮ್ದು ಹಿಜಾಬ್, ನಾವಿದು ಹಾಕ್ತಾ ಇಲ್ಲ. ಸ್ಕೂಲ್ ವೇಲಿಂದ ಹಿಜಾಬ್ ಹಾಕ್ತಾರೆ, ನಾವು ಇದೇ ಹಾಕೊಂಡು ಹೋಗೋದು. ಎಲ್ಲರೂ ಯೂನಿಫಾರ್ಮ್ ಹಾಕ್ತಾ ಇರೋದು, ನಾವು ಅದೇ ಹಾಕ್ತಾರೆ, ನಾವು ಹಾಕದೇ ಹೋಗೋದು. ಒಂದ್ ಕಡೆ ಹಿಜಾಬ್, ಇನ್ನೊಂದ್ ಕಡೆ ಕೇಸರಿ ಶಾಲು. ಮಕ್ಕಳ ಈ ಮನಸ್ಥಿತಿಗೆ ಯಾರು ಹೊಣೆ? ಒಂದ್ ಕಡೆ ಹಿಜಾಬ್ಗಾಗಿ ಮುಸ್ಲಿಂ ವಿದ್ಯಾರ್ಥಿಗಳ ಗಲಾಟೆ ಆಗ್ತಿದ್ರೆ, ಮತ್ತೊಂದೆಡೆ ಕೇಸರಿ ಶಾಲು ತೆಗೆದಿದ್ದ ವಿದ್ಯಾರ್ಥಿ. ಚಿಕ್ಕಮಗಳೂರು ಉರ್ದು ಶಾಲೆಯಲ್ಲಿ ಈ ಹೈ ಡ್ರಾಮಾ ನಡೆಯಿತು. ಕೂಡಲೇ ಶಾಲು ಬ್ಯಾಗ್ನಲ್ಲಿರಿಸಿದ ಪೊಲೀಸರು. ಇನ್ನೊಂದ್ ಕಡೆ ಮೂಡಿಗೆರೆಯ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲೂ ಶಿಕ್ಷಕರ ವಿರುದ್ಧ ವಿದ್ಯಾರ್ಥಿನಿ ಆಕ್ರೋಶ ಹೊರಹಾಕಿದ್ರು. ಬರೀ ಅವ್ರು ಯೂನಿಫಾರ್ಮ್ ಕಟ್ತಾರೆ, ನಾವು ಹಾಕೊಂಡು ಬರ್ತೀವಿ. ಇವತ್ತು ನಾವು ವೇಲ್ ತೆಗೆದ್ರೆ ನಾಳೆ ಅವರು ಪ್ಯಾಂಟ್ ಹಾಕೊಂಡು ಬನ್ನಿ ಅಂತ ಹೇಳ್ತಾರೆ. ನಾವು ಹಾಕೊಂಡು ಬರಲ್ಲ. ಇದನ್ನು ನಾವು ಇದು ಮಾಡಲ್ಲ, ನಾವು ಹಿಜಾಬ್ ಹಾಕೊಂಡೇ ಬರ್ತೀವಿ. ಅದು ಯಾರು ರೂಲ್ಸ್ ಕೊಟ್ಟಿದ್ದಾರೆ? ಬರೀ ಚೆಸ್ಟ್ ಮೇಲೆ ಹಾಕೊಂಡು ಬೇಕು, ತಲೆ ಮೇಲೆ ಹಾಕೊಂಡು ಬರಬಾರ್ದು ಅಂತ. ಗದಗ್ನಲ್ಲಿ ಹಿಜಾಬ್ ಧರಿಸಿದ್ದವರಿಗೆ ಪ್ರವೇಶ ನಿರಾಕರಿಸಲಾಯಿತು. ಮಕ್ಕಳನ್ನ ಕರ್ಕೊಂಡು ಹೊರ ನಡೆದರು ಮಹಿಳೆ. ತುಮಕೂರಿನ ಕಾಲೇಜು ಮುಂದೆ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಲಾಯಿತು. ಎಸ್ಬಿಎಸ್ ಕಾಲೇಜಿನಲ್ಲಿ ಹೈ ಡ್ರಾಮಾ ಇತ್ತು. ಕೊಪ್ಪಳದ ಮೌಲಾನಾ ಆಜಾದ್ ಶಾಲೆಗೆ ಹಿಜಾಬ್ ಹಾಕೊಂಡು ಮಕ್ಕಳು ಬಂದಿದ್ರು. ಸಭೆಯಲ್ಲೂ ಗದ್ದಲ ಆಯಿತು. ಶಿವಮೊಗ್ಗದಲ್ಲಿ ಹಿಜಾಬ್ ಧರಿಸಿ ಬಂದವರಿಗೆ ಶಾಲೆ ಪ್ರವೇಶಕ್ಕೆ ನಿರಾಕರಿಸಲಾಯಿತು. ಎಸ್ಎಸ್ಎಲ್ಸಿ ಪೂರ್ವಭಾವಿ ಪರೀಕ್ಷೆ ಬರೆಯದೆ ವಾಪಸ್ಸಾದರು ವಿದ್ಯಾರ್ಥಿನಿ. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ನೆಲ್ಯ ಹುದಿಕೇರಿಯ ಶಾಲೆಯಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟರಷ್ಟೇ ಶಾಲೆಗೆ ಹಾಜರು ಅಂತ ಪಟ್ಟು ಹಿಡಿದಿದ್ರು. ಹಿಜಾಬ್ ಹಾಕೊಂಡು ಶಾಲೆ ಒಳಗಡೆ ಸೇರಿಸ್ತಾ ಇಲ್ಲ. ನಮ್ಗೆ ಇವಾಗ ಶಾಲೆಗೆ ಬರುವಾಗ ಹಿಜಾಬ್ ಬೇಕೇ ಬೇಕು. ಇದೆಲ್ಲ ಶಾಲೆಯಿಂದ ಕೊಟ್ಟಿದ್ದು. ಇದು ನಾವು ಸಮವಸ್ತ್ರ ನಮಗೆ ಇದು ತಕೊಳ್ಳಕ್ಕೆ ಹೇಳಿದ್ದು. ನಾವು ಎಲ್ಲ ತಕೊಳ್ಳುವಾಗ ಈ ಹಿಜಾಬು ತಕೊಳ್ಳಕ್ಕೆ ಹೇಳಿದ್ದು, ನಾವು ತಕೊಂಡಿದ್ದು. ಕಲಬುರಗಿಯ ಉರ್ದು ಶಾಲೆಗೆ ಹೈಸ್ಕೂಲ್ ವಿದ್ಯಾರ್ಥಿನಿಯರು ಗೈರು ಹಾಜರಾಗಿದ್ರು. ವಿಜಯಪುರ ಸರ್ಕಾರಿ ಉರ್ದು ಶಾಲೆಗೆ ಹಿಜಾಬ್ ಹಾಕಿ ಮಕ್ಕಳನ್ನ ಕಳುಹಿಸಿದ್ದರು ಪೋಷಕರು. ಮಡಿಕೇರಿಯಲ್ಲಿ ಶಾಲೆಗೆ ಬಂದ ವಿದ್ಯಾರ್ಥಿಗಳು ವಾಪಸ್ಸಾದರು. ಯಾದಗಿರಿ ಜಿಲ್ಲೆ ಗುರುಮಠಕಲ್ ಉರ್ದು ಶಾಲೆ ಮುಂದೆ ಪ್ರತಿಭಟನೆ ನಡೆಯಿತು. 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಧರಣಿ ಮಾಡಿದ್ರು. ದಾವಣಗೆರೆ ಜಿಲ್ಲೆಯ ಹರಿಹರ, ಹೊನ್ನಾಳಿ, ಚಳ್ಳಕೆರೆಗಳಲ್ಲೂ ಹಿಜಾಬ್ಗಾಗಿ ಮಕ್ಕಳು ಹಠ ಹಿಡಿದಿದ್ರು. ಪರೀಕ್ಷೆಗಳನ್ನು ಬರೆಯದೆ ಸುಮಾರು ವಿದ್ಯಾರ್ಥಿಗಳು ವಾಪಸ್ಸಾದರು. ಹೊನ್ನಾಳಿಯ ಸಾಸ್ವೆಹಳ್ಳಿಯ ಶಾಲೆಯಲ್ಲಿ ಹಿಜಾಬ್ ಬೇಡ ಅನ್ನೋದಾದ್ರೆ ಸರಸ್ವತಿ ಪೂಜೆಯನ್ನೂ ನಿಷೇಧ ಮಾಡಿ ಅಂತ ಮಕ್ಕಳು ಪಟ್ಟು ಹಿಡಿದಿದ್ರು. ಯಾವ್ದು ಧಾರ್ಮಿಕ ಕಾರ್ಯ ನಡಿಬಾರ್ದು ಅಂತ ಹೇಳಿರೋದು ಸರ್. ಇವಾಗ ಯಾವ್ದು ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲಿ ಹಿಜಾಬ್ ಹಾಕ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ರು? ಹಿಜಾಬ್ ಹಾಕೊಳ್ಳಿಕ್ಕೆ ಯಾರು ಪರ್ಮಿಷನ್ ಕೊಟ್ರು? ರೈಲ್ವೆ ಸೆಕ್ಷನ್ ಹಿಜಾಬ್ ಅಂತ ನಮ್ಗೇನು ಸಂಬಂಧ ಇಲ್ಲ. ರೈಲ್ವೆ ಸೆಕ್ಷನ್ ಸಂಬಂಧ ಇಲ್ಲ. ರೈಲ್ವೆ ಸೆಕ್ಷನ್ ಸಂಬಂಧ ಇಲ್ಲ. ಹಾಂ, ಈ ಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟದಿಲ್ರಿ ಈಗ ಶಾಲೆಗಳಲ್ಲಿ ಈ ರೀತಿ ಹಾಕಬಾರ್ದು ಅಂತ ಹೇಳಿ? ಹಾಕ್ಬೇಕಂತ ಏನೋ ಆದೇಶ ಬಂದಿಲ್ಲ ಸರ್. ಹಾಕ್ಬೇಕಲ್ರಿ, ಹಾಕಬಾರ್ದು ಅಂತ ಹೇಳಿ ಬಂದಿಲ್ಲ ಸರ್, ನಮ್ಗೇನು ಆರ್ಡರ್ ಬಂದಿಲ್ಲ. ಶಿಕ್ಷಣನೇ ಮುಖ್ಯ ಸರ್. ನಮ್ಗೆ ಹಿಜಾಬ್ ಹಾಕೊಂಡು ಬರ್ಬೇಕು ಬ್ಯಾಡ ಅಂದಾರ್ರಿ ಸರ್. ಅಲ್ಲಿ ಒಂದು ನಮಗೆ ರೂಮ್ ಕೊಟ್ಟ ಇದ್ದಾರೆ. ಆ ರೂಮಿಗೆ ಹೋಗಿ ನಾವು ಹಿಜಾಬ್ ಬಿಟ್ಟು ಕ್ಲಾಸ್ ಒಳಗೆ ಎಂಟ್ರಿ ಆಗ್ತಿದ್ದೀವಿ.
ಗದಗ್ನ ಸರ್ಕಾರಿ ಉರ್ದು ಶಾಲೆಯಲ್ಲಿ ಹಿಜಬ್ ಧರಿಸಿ ಕ್ಲಾಸಿನಲ್ಲಿ ಕುಳಿತಿದ್ದ ವಿದ್ಯಾರ್ಥಿಗಳನ್ನು ಹೊರ ಕಳುಹಿಸಲಾಯಿತು. ಶಾಲೆ ಮುಂದೆ ಪೋಷಕರು ವಿದ್ಯಾರ್ಥಿಗಳು ಹೈ ಡ್ರಾಮಾ ಮಾಡಿದ್ರು. ಮಂಡ್ಯದಲ್ಲಿ ಹಿಜಬ್ ಧರಿಸಬೇಡ ಎಂದಿದ್ದಕ್ಕೆ ಪರೀಕ್ಷೆಯನ್ನೇ ಬಿಟ್ಟು ಮನೆಗೆ ಹೋದಳು ವಿದ್ಯಾರ್ಥಿನಿ. ಉಡುಪಿಯಲ್ಲಿ ಆತಂಕ ಇಲ್ಲದೆ ತರಗತಿಗೆ ಬಂದಿದ್ದರು ವಿದ್ಯಾರ್ಥಿನಿಯರು. ಹೈಸ್ಕೂಲ್ ಆಯಿತು, ನಾಳೆಯಿಂದ ಕಾಲೇಜು. ಸರ್ಕಾರಕ್ಕೆ ಕಾಲೇಜು ಆರಂಭದ್ದೇ ದೊಡ್ಡ ಟೆನ್ಷನ್. ಹೈಸ್ಕೂಲ್ ಮಕ್ಕಳು ಏನೋ ಹೇಳಿದಂತೆ ಕೇಳಿದ್ದಾಯ್ತು. ಆದರೆ ಅಸಲಿ ಆಟ ನಾಳೆ ಇದೆ. ನಾಳೆಯಿಂದ ಎಲ್ಲ ಪದವಿ ಪೂರ್ವ ಡಿಗ್ರಿ ಕಾಲೇಜುಗಳು ಆರಂಭವಾಗ್ತಿವೆ. ಹಿಜಬ್ ಕೇಸರಿ ಹೋರಾಟ ಹೆಚ್ಚಾಗಿ ಕಂಡಿದ್ದೇ ಕಾಲೇಜು ಕ್ಯಾಂಪಸ್ಗಳಲ್ಲಿ. ಹೀಗಾಗಿ ನಾಳೆಯಿಂದ ಕಾಲೇಜು ಆರಂಭ ಆಗ್ತಿರೋದು ಸರ್ಕಾರಕ್ಕೂ ದೊಡ್ಡ ಟೆನ್ಷನ್ ಆಗಿದೆ. ಶಾಲೆಗೆ ಬರುವಂಥ ಮಕ್ಕಳೆಲ್ಲ ಶಿಕ್ಷಣಕ್ಕೋಸ್ಕರ ಬರುವಂಥವ್ರು. ಈ ಹೊರಗಡೆ ಈ ಕಿಡಿಗೇಡಿಗಳು ಏನಾದ್ರು ಮಾಡ್ಬೋದು ಅನ್ನೋದಕ್ಕೋಸ್ಕರ ಒಂದು ಪ್ರಿಕಾಷನರಿ ಮೆಷರ್ಸ್ 144 ಹಾಕಿದೆ, ಅದು ಕಂಟಿನ್ಯೂ ಆಗುತ್ತೆ. ಕಲೀಲಿಕ್ಕೆ ಬಂದಿದ್ದೀವಿ. ಯಾರೇನು ವೇಷಭೂಷಣ, ನಮ್ಮ ಡಿಗ್ರಿಯಲ್ಲಿ ಯಾವುದೋ ರಿಸ್ಟ್ರಿಕ್ಷನ್ ಇಲ್ಲ. ಏನು ವೇಷ ಏನು ಭೂಷಣ ಹಾಕಬೇಕು ಅನ್ನೋಂಥ ಯಾವ ನಿರ್ಬಂಧನೆ ನಮ್ಮ ಡಿಗ್ರಿ ಕಾಲೇಜ್ನಲ್ಲಿಲ್ಲ. ಎಲ್ಲರೂ ಸ್ವಾತಂತ್ರ್ಯರು. ನಮ್ಮ ಡಿಗ್ರಿ ಕಾಲೇಜ್ನಲ್ಲಿ ಯಾವುದೂ ಯೂನಿಫಾರ್ಮು ಕಂಡೀಷನ್ಸ್ಗಳಿಲ್ಲ. ಹಾಗಂತ ಏನೇನೋ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲರ ಭಾವನೆಗಳನ್ನು ಗೌರವಿಸಿ. ಇನ್ನು ಕಾಲೇಜುಗಳ ಆರಂಭಕ್ಕೆ ಜಿಲ್ಲಾಡಳಿತಗಳು ಕೂಡ ತಯಾರಿ ಮಾಡಿಕೊಂಡಿವೆ. ಕಾಲೇಜಸ್ ನಾಳೆಯಿಂದ ಚಾಲೂ ಆಗ್ತಾವ ಅಂತ ಅನ್ನೋದಕ್ಕೆ ವಿ ಡಿಡೆಂಟ್ ವೇಟ್. ನಾವು ಸ್ಯಾಟರ್ಡೇಗೇ ಎಲ್ಲ ಸಂಬಂಧಪಟ್ಟಂಥವ್ರದ್ದು ಮೀಟಿಂಗ್ ಮಾಡಿ ಕೋರ್ಟ್ ಆದೇಶದ ಪ್ರತಿ ಅವರಿಗೆ ನೀಡಿದ್ದೀವಿ. ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಿ ಹೇಳಿದ್ದೀವಿ. ಆ ಆದೇಶದ ಪಾಲನೆ ಮಾಡೋದು ಎಲ್ಲರದ್ದು ಕರ್ತವ್ಯ ಇದೆ. ನಾವು ನಾಳೆ ಬೆಳಗ್ಗೆ 6ರಿಂದ ಶನಿವಾರ ಸಾಯಂಕಾಲ 19ನೇ ತಾರೀಕು ಸಾಯಂಕಾಲದವರೆಗೂ ನಾವು ನಿಷೇಧಾಜ್ಞೆನ ಜಾರಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಹೇಳಿದ್ವಿ, ಶೈಕ್ಷಣಿಕ ಸಂಸ್ಥೆಯೊಳಗೆ ಮೊಬೈಲ್ ಅಲೋ ಮಾಡೋದಿಲ್ಲ ಮತ್ತು ಶೈಕ್ಷಣಿಕ ಚಟುವಟಿಕೆಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳು, ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ತೀರಾ ಅನಿವಾರ್ಯ ಸಂದರ್ಭ ಇದ್ದರೆ ಪಾಲಕರು ಅವ್ರನ್ನ ಹೊರತುಪಡಿಸಿ ಉಳಿದ ಯಾವುದೇ ಸಂಘಟನೆಯವರು ಮತ್ತೊಬ್ಬರು ಅಂತ ಹೇಳಿಕೊಂಡು ಏನು ಬರ್ತಾರೆ ಅವ್ರಿಗೆ ಯಾರಿಗೂ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ. ಕಾಲೇಜು ಕ್ಯಾಂಪಸ್ಗಳಲ್ಲಿ ನಿರ್ಬಂಧ ಹಾಕಿ ಆರಂಭಿಸುವುದಕ್ಕೆ ಸರ್ಕಾರ ಮುಂದಾಗಿದೆ. ಆದರೂ ನಾಳೆಯ ಸಸ್ಪೆನ್ಸ್ ಇನ್ನಷ್ಟು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಿಜಾಬ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ಇನ್ನೂ ಕೂಡ ಹಗ್ಗಜಗ್ಗಾಟ. ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ತ್ರಿಸದಸ್ಯ ಪೀಠ ಸಮಗ್ರ ವಾದ ಪ್ರತಿವಾದ ಆಲಿಸ್ತಾ ಇದೆ. ನಾಳೆಯೂ ವಾದ ಪ್ರತಿವಾದ ಮುಂದುವರಿಯಲಿದೆ. ಇವತ್ತು ಇಡೀ ದಿನದ ವಾದದಲ್ಲಿ ದೇವದತ್ ಕಾಮತ್, ಸುಪ್ರೀಂ ಕೋರ್ಟ್, ಬಾಂಬೆ ಕೋರ್ಟ್, ದಕ್ಷಿಣ ಆಫ್ರಿಕಾ ಸೇರಿದಂತೆ ಹಲವು ಜಡ್ಜ್ಮೆಂಟ್ಗಳ ಉದಾಹರಣೆ ಕೊಟ್ಟಿದ್ದಾರೆ. ಹಿಜಬ್ ವಿಚಾರವಾಗಿ ಸುದೀರ್ಘ ವಾದ ಪ್ರತಿವಾದ. ಹೈಕೋರ್ಟ್ನಲ್ಲಿ ದೇಶ ವಿದೇಶ ಕೋರ್ಟ್ ತೀರ್ಪು ಪ್ರಸ್ತಾಪ. ಹೈಕೋರ್ಟ್ನಲ್ಲಿ ಹಿಜಬ್ ವಿಚಾರವಾಗಿ 3ನೇ ದಿನವೂ ವಿಚಾರಣೆ ನಡೆಯಿತು. ಇವತ್ತು ಇಡೀ ದಿನ ಅರ್ಜಿದಾರರ ಪರ ವಕೀಲ ದೇವದತ್ ಕಾಮತ್ ಹಿಜಬ್ ಯಾಕೆ ಅಗತ್ಯ ಅನ್ನೋದರ ವಾದ ಮಂಡಿಸಿದ್ರು. ಸಂವಿಧಾನದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ ಪದ ಸುಮಾರು 9 ಬಾರಿ ಬಳಕೆಯಾಗಿದೆ. 25/1 ವಿಧಿಯಲ್ಲಿ ಸಾರ್ವಜನಿಕ ಸುವ್ಯವಸ್ಥೆ ಅಂತಿದೆ ಎಂದು ಕಾಮತ್ ವಾದ ಮಂಡಿಸಿದ್ರು. ಸುಪ್ರೀಂ ಕೋರ್ಟ್ನ ಬೊಹ್ರಾ ಸಮುದಾಯದ ಕೇಸ್ ಉಲ್ಲೇಖಿಸಿದ್ರು ಕಾಮತ್. ಧಾರ್ಮಿಕ ಆಚರಣೆ ಉಲ್ಲಂಘಿಸಿದ್ರೆ ಬಹಿಷ್ಕಾರ ಇದೆ. ಧರ್ಮದ ನಿಯಮ ಪಾಲನೆ ಮಾಡಿದ್ದಕ್ಕೆ ಬಹಿಷ್ಕಾರ ಹಾಕಲಾಗಿದೆ ಎಂದರು. ಹಾಗಾಗಿ ಹಕ್ಕುಗಳನ್ನು ನಿರ್ಬಂಧಿಸುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಎಂದು ವಾದಿಸಿದ್ರು. 1962 ಸರ್ದಾರ್ ಸಾಯಿದ್ನ ಸೈಫುದ್ದೀನ್ ಪ್ರಕರಣ ಉಲ್ಲೇಖಿಸಿ ಕಾನೂನು ತಂದು ಧಾರ್ಮಿಕ ಬಹಿಷ್ಕಾರ ಹಾಕಲಾಗಿದೆ. ಧಾರ್ಮಿಕ ಆಚರಣೆ ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು. ಹಿಜಬ್ ಧರಿಸೋದ್ರಿಂದ ಕೆಟ್ಟ ಪರಿಣಾಮ ಬೀರಲ್ಲ ಎಂದು ವಾದಿಸಿದ್ರು. ದಕ್ಷಿಣ ಆಫ್ರಿಕಾದಲ್ಲಿ ಡ್ರೆಸ್ ಕೋಡ್ಗೆ ಹೋರಾಡಿ ಗೆದ್ದಿದ್ದ ಯುವತಿ ಪ್ರಕರಣವನ್ನು ಪ್ರಸ್ತಾಪಿಸಿದ ಕಾಮತ್, ದಕ್ಷಿಣ ಆಫ್ರಿಕಾ ಕೂಡ ಒಂದು ಜಾತ್ಯತೀತ ದೇಶ ಎಂದರು. ಈ ವೇಳೆ ದಕ್ಷಿಣ ಆಫ್ರಿಕಾದ ಕೇಸ್ಗಳ ಬಗ್ಗೆ ಇಲ್ಲಿ ಉಲ್ಲೇಖ ಬೇಡ ಎಂದರು ಜಡ್ಜ್. ಭಾರತದ ಸಂವಿಧಾನಕ್ಕೂ ಅಲ್ಲಿಗೂ ವ್ಯತ್ಯಾಸವಿದೆ. ನಾವು ಸಂವಿಧಾನ ಒಪ್ಪಿಕೊಂಡಿರೋರು, ಹಾಗಾಗಿ ಸಂವಿಧಾನದಡಿ ಬರೋ ಭಾರತದ ತೀರ್ಪುಗಳ ಬಗ್ಗೆ ಹೇಳಿ ಎಂದರು. ಹಾಗೆ ವಾದ ಮುಂದುವರಿಸಿದ ದೇವದತ್ ಕಾಮತ್, ಆಯುರ್ವೇದದಲ್ಲಿ ಮೂಗುತಿ ಹಾಕುವುದು ಚಿಕಿತ್ಸೆ ಅಂತಿದೆ. ಮೂಗುತಿ ಸಮವಸ್ತ್ರಕ್ಕೆ ಅಡ್ಡಿಯಾಗಲ್ಲ ಅಂತ ತೀರ್ಪು ಬಂದಿತ್ತು ಎಂದು ಹಳೆ ಜಡ್ಜ್ಮೆಂಟ್ ಒಂದರ ಆರ್ಡರ್ ಓದಿದ್ರು. ಶಿಕ್ಷಣಕ್ಕಾಗಿ ಮೂಗುತಿ ಹಿಜಬ್ ತೆಗೆಯೋದು ಯಾಕೆ ಎಂದು ಪ್ರಶ್ನಿಸಿದ್ರು. ಧರ್ಮದ ಗುರುತನ್ನ ಪಾಲಿಸಬಾರದು ಅಂದ್ರೆ ತಪ್ಪು. ನಾನು ವಿದ್ಯಾರ್ಥಿ ಆಗಿದ್ದಾಗ ರುದ್ರಾಕ್ಷಿ ಹಾಕುತ್ತಿದ್ದೆ, ಅದು ನನ್ನ ಧರ್ಮದ ಪ್ರದರ್ಶನ ಅಲ್ಲ ಎಂದ್ರು. ರುದ್ರಾಕ್ಷಿ ಹಾಕೋದು ಸರಿಯಾದ್ರೆ ಶಿರವಸ್ತ್ರ ಧರಿಸುವುದು ಸಮಾಜಕ್ಕೆ ಹೇಗೆ ಕೆಟ್ಟದಾಗುತ್ತೆ? ಶಿರವಸ್ತ್ರ ಧರಿಸಿ ಶಿಕ್ಷಣ ಪಡೆಯುವುದು ಅವರ ಹಕ್ಕು. ಸಂವಿಧಾನ ರಚನೆ ಮಾಡಿದವರು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಯಾವುದೇ ಧಾರ್ಮಿಕ ಆಚರಣೆಗೂ ನಿರ್ಬಂಧ ಹಾಕಿಲ್ಲ. ಶಾಲೆಯಲ್ಲಿ ಶಿಸ್ತು, ಸಂಯಮ, ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಬೇಕು ಎಂದು ವಾದಿಸಿದ್ರು. ಈ ಮಧ್ಯೆ ಮತ್ತೋರ್ವ ಅರ್ಜಿದಾರರ ಪರ ವಕೀಲ ಮೊಹಮ್ಮದ್ ತಾಹಿರ್ ಕೂಡ ವಾದ ಮಂಡಿಸಿದ್ರು. ಕೋರ್ಟ್ ಮಧ್ಯಂತರ ಸೂಚನೆ ದುರ್ಬಳಕೆ ಆಗ್ತಿದೆ. ಸರ್ಕಾರ ಕೋರ್ಟ್ ಸೂಚನೆಯನ್ನ ಪಾಲನೆ ಮಾಡುತ್ತಿಲ್ಲ ಎಂದು ಆರೋಪಿಸಿದ್ರು.
ತಾಹಿರ್ ಆಕ್ಷೇಪಕ್ಕೆ ಎಜಿ ಪ್ರತಿವಾದ ಮಂಡಿಸಿದ್ರು. ಸರ್ಕಾರದ ನಿರ್ಧಾರಗಳು ಸರಿಯಾಗೇ ಇವೆ, ಎಲ್ಲಾ ರೀತಿಯ ಫ್ಯಾಕ್ಟ್ ನಿಮ್ಮ ಮುಂದೆ ಇಟ್ಟಿದ್ದೇನೆ ಎಂದ್ರು. ಈ ಮಧ್ಯೆ ಅರ್ಜಿದಾರರಾದ ರೇಷ್ಮಾ ಪರ ಹಿರಿಯ ವಕೀಲ ಪ್ರೊಫೆಸರ್ ರವಿವರ್ಮ ಕುಮಾರ್ ತಮ್ಮ ವಾದ ಮಂಡಿಸಿದ್ರು. ನಾನು ಸುವ್ಯವಸ್ಥೆ ಆದೇಶ ಓದಲ್ಲ, ಅದು ಅವ್ಯವಸ್ಥೆ. ಹಿಜಾಬ್ ಧರಿಸಲು ಯಾವುದೇ ಅಡ್ಡಿ ಇಲ್ಲ. ಸಮವಸ್ತ್ರ ನೀತಿ ರೂಪಿಸಲು ಸರ್ಕಾರ ಸಮಿತಿ ರಚಿಸಿಲ್ಲ. ಸಮವಸ್ತ್ರ ನಿರ್ಧಾರಕ್ಕೆ ಕಾಲೇಜು ಸಮಿತಿ ರಚಿಸಿದೆ ಅಷ್ಟೇ. ಕಾಲೇಜು ಆಡಳಿತ ಸಮಿತಿಗೂ ಶಿಕ್ಷಣ ಕಾಯ್ದೆಗೂ ವ್ಯತ್ಯಾಸ ಇದೆ. ಕರ್ನಾಟಕ ಶಿಕ್ಷಣ ಕಾಯ್ದೆಯಡಿ ಸಮಿತಿಗೆ ಅಧಿಕಾರವೇ ಇಲ್ಲ ಎಂದು ವಾದಿಸಿದ್ರು. ರವಿವರ್ಮ ಕುಮಾರ್ ವಾದದ ಮಧ್ಯೆಯೇ ವಿಚಾರಣೆಯನ್ನ ಕೋರ್ಟ್ ನಾಳೆಗೆ ಮುಂದೂಡಿದೆ. ನಾಳೆಯೂ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಹಿಜಾಬ್ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಗ್ಯುದ್ಧಗಳೇ ನಡೀತಾ ಇದೆ. ಜಮೀರ್ ಹೇಳಿಕೆ ಇಟ್ಕೊಂಡು ಬಿಜೆಪಿ ತರಾಟೆಗೆ ತಗೊಂಡಿದೆ. ಇನ್ನು ಪರಿಷತ್ನಲ್ಲಿ ಈಗಾಗಲೇ ಈ ವಿಷಯ ಸದ್ದು ಮಾಡಿದೆ. ನಾಳೆ ವಿಧಾನಸಭೆಯಲ್ಲೂ ಗದ್ದಲ ಸೃಷ್ಟಿಯಾಗುವಂತ ಸಾಧ್ಯತೆಗಳಿವೆ. ಅಲ್ಲಿ ಹಿಜಾಬ್ ವರ್ಸಸ್ ಕೇಸರಿ, ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಹಿಜಾಬ್ ಹೋರಾಟ ಹೊತ್ತಿ ಉರಿತಾ ಇದೆ. ಇದನ್ನೇ ರಾಜಕೀಯ ಬಂಡವಾಳ ಮಾಡಿಕೊಳ್ಳಲು ರಾಜಕೀಯ ಪಕ್ಷಗಳು ಲೆಕ್ಕಾಚಾರ ಹಾಕಿವೆ. ಇದರ ಭಾಗವಾಗಿಯೇ ನಾಯಕರ ಕಚ್ಚಾಟ ಜೋರಾಗಿದೆ. ನ್ಯಾಯಾಲಯ ಮಧ್ಯಂತರ ಆದೇಶವನ್ನು ಪಾಲಿಸಬೇಕಾಗಿರೋದು ಎಲ್ಲರೂ ಕರ್ತವ್ಯ. ಅದನ್ನು ಮೀರಿ ನಮಗೆ ಹಿಜಾಬೇ ಬೇಕು ಅಂದ್ರೆ ಅವ್ರು ಸ್ವತಂತ್ರರು. ಈಗ ಒಬ್ರು ಹಿಜಾಬು, ನಾಳೆ ರೈತರ ಮಕ್ಕಳು ಪಟ್ಪಟೆ ಚಡ್ಡಿ ಹಾಕೊಂಡ್ ಬರ್ತೀನಿ, ಟವಲ್ ಹೆಗಲ ಮೇಲೆ ಹಾಕೊಂಡ್ ಬರ್ತೀನಿ, ಮತ್ತೊಬ್ರು ಕೇಸರಿ ಶಾಲ್ ಹಾಕೊಂಡ್ ಬರ್ತೀನಿ, ಮತ್ತೊಂದು ನೀಲಿ ಶಾಲ್ ಹಾಕೊಂಡ್ ಬರ್ತೀವಿ, ಮತ್ತೊಬ್ರು ಬಿಳಿ ಶಾಲ್ ಹಾಕೊಂಡ್ ಬರ್ತೀವಿ ಅಂತ ಹೇಳಿದ್ರೆ ಸಮವಸ್ತ್ರ ಆಗಲ್ಲ, ಶಾಲೆಯೂ ಆಗಲ್ಲ. ಯಾರಿಗೆ ಸರ್ಕಾರಿ ಆದೇಶ ಪಾಲಿಸಬಾರ್ದು ಅಂತ ಇದೆ, ಅವ್ರಿಗೆ ಕೋರ್ಟ್ ಆದೇಶನೂ ಪಾಲಿಸಬಾರ್ದು ಅಂತಿದೆ ಅಂದ್ರೆ ಅವ್ರ ಮನೋಭಾವನೆ ವ್ಯಕ್ತ ಆಗುತ್ತೆ. ಮತ್ತೆ ಇಷ್ಟಕ್ಕೂ ಅವರೊಬ್ಬರು MLA ಆದವರು ಸ್ವಲ್ಪ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡು, ಒಂದು ಲೆವೆಲ್ ಇಟ್ಕೊಂಡು, ಒಂದು ಅಂತಸ್ತನ್ನು ಇಟ್ಕೊಂಡು ಮಾತನಾಡೋದು ಕಲಿಬೇಕು ಅವರು. ನಾನು ಪದೇ ಪದೇ ಕಾಂಗ್ರೆಸ್ ಪಾರ್ಟಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ನಿಲುವೇನಿದಕ್ಕೆ ಮಧ್ಯಂತರ ಆದೇಶ ಕೊಟ್ಟಿದೆ, ಇದನ್ನೊಂದು ವಿವಾದ ಮಾಡಬೇಕು ನಾವು. ಈಸ್ ಇಟ್ ಎ ಇಶ್ಯೂ ಟು ಬಿ ಡಿಸೈಡೆಡ್, ಇಶ್ಯೂ ಟು ಬಿ ಡಿಸ್ಕಸ್ಡ್. ದುರುದ್ದೇಶಪೂರ್ವಕವಾಗಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಕೆಲವರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇದನ್ನ ತಡಿಬೇಕು. ಕ್ಷಮೆ ಕೇಳೋದ್ರಿಂದ ಅವ್ರ ಮಾನಸಿಕತೆ ಬದಲಾಗತ್ತಾ ನನಗೆ ಗೊತ್ತಿಲ್ಲ. ಮೊದಲು ಅವ್ರ ಮಾನಸಿಕತೆಯನ್ನು ಬದಲಾಯಿಸ್ಕೊಳ್ಳಿ. ಅವರ ಬುದ್ಧಿಗೆ ಬಿದ್ದಿದೆಯಲ್ಲ ಹಿಜಾಬು, ಅದನ್ನು ತೆಗೆದು ಹಾಕಲಿ, ಆಯ್ತಲ್ಲ. ಅವರು ಅಡ್ವೈಸ್ ಕೊಡಬೇಕಾಗಿರೋದು ಗಂಡು ಮಕ್ಕಳಿಗೆ. ಹೆಣ್ಮಕ್ಳು ಅಂದರೆ ಭೋಗದ ವಸ್ತು ಅಲ್ಲ, ಹೆಣ್ಮಕ್ಳನ್ನ ಗೌರವದಿಂದ ನೋಡಬೇಕು ಅಂತ. ಸದನದಲ್ಲೂ ಹಿಜಾಬ್ ಗದ್ದಲದ ಪ್ರಸ್ತಾಪ. ಸರ್ಕಾರಕ್ಕೆ ಪೆಟ್ಟು ಕೊಟ್ಟ ಕೈ ಶಾಸಕ ಖಾದರ್. ಈ ಮಧ್ಯೆ ವಿಧಾನಸಭೆಯಲ್ಲಿ ಹಿಜಾಬ್ ವಿಚಾರ ಪ್ರಸ್ತಾಪ ಮಾಡಿದ್ರು ಕಾಂಗ್ರೆಸ್ ಶಾಸಕ UT ಖಾದರ್. ಹಿಜಾಬ್ ಧರಿಸಲು ಅವಕಾಶ ನೀಡದೆ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ಸರ್ಕಾರ ಎಂದು ಖಾದರ್ ವಾದಿಸಿದ್ರು. ಖಾದರ್ ಮಾತಿಗೆ ಉತ್ತರ ಕೊಟ್ಟರು ಮಾಧುಸ್ವಾಮಿ. ಇನ್ನೊಂದು ಕಡೆ ಪರಿಷತ್ ಕಲಾಪದಲ್ಲೂ ಹಿಜಾಬ್ ವಿಚಾರ ಪ್ರಸ್ತಾಪಿಸಿದ್ರು ಕಾಂಗ್ರೆಸ್ MLC CM ಇಬ್ರಾಹಿಂ. ಹಿಜಾಬ್ ವಿಚಾರದ ಚರ್ಚೆಗೆ ಅವಕಾಶ ಕೊಡಿ ಎಂದು ಸಭಾಪತಿ ಬಸವರಾಜ ಹೊರಟ್ಟಿ ಬಳಿ ಅವಕಾಶ ಕೇಳಿದ್ರು. ಶೂನ್ಯ ವೇಳೆಯಲ್ಲಿ ಕೊಡ್ತೀನಿ ಅಂದ್ರು. ಯಾವಾಗ ಅಂತ ಹೇಳ್ಬಿಡಿ, ಯಾಕಂದ್ರೆ ನಾನಿಲ್ಲಿ ಎಷ್ಟು ದಿನ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಅಂದ್ರು ಇಬ್ರಾಹಿಂ. ಯಾಕೆ ತಾರತಮ್ಯ ಧೋರಣೆ? ಎಲ್ರಿಗೂ ನೀವು 0 ಅವರ್ಸ್ ಎಲ್ಲ ಅನೌನ್ಸ್ ಮಾಡಿ, ಅಲ್ಲ ನೀವ್ ಹೇಳಿದ್ರಿ ಈಗ ಕರಿತೀನಿ ಅಂತ ಹೇಳಿ ಅಂತ. ಇವತ್ತಿನ ಅಜೆಂಡಲ್ಲಿ ತಗೊಂಡಿಲ್ಲ. ಅಲ್ಲ ಯಾವಾಗ ತಗೋತೀರಿ? 0 ಅವರ್ ಅವತ್ತಿಂದ ಅವತ್ತು ಕೊಡಬೇಕು. 0 ಅವರ್ ಕೊಟ್ಟರು. 0 ಅಂದ್ರೆ ಡೈಲಿ 0 ಅವರ್ ಇದೆ. ನಾಳೆ ಕೊಡ್ತೀರಾ, ನಾಡಿದ್ದು ಕೊಡ್ತೀರಾ? 0 ಅವರ್ ಕೊಟ್ಟಿದ್ದೀವಿ. ಯಾಕಂದ್ರೆ ನಾನು ಕಳ್ಸಿದ್ದೇನೆಲ್ಲ ಯಾವ್ದು ಇಂಪಾರ್ಟೆಂಟ್ ನಾನು ಕಳ್ಸುವಂತದ್ದು. ಇವತ್ತಿನ 0 ಅವರ್ದಲ್ಲಿ ಇಲ್ಲ, ನಿಮ್ ಕೂಡ ಚರ್ಚೆ ಮಾಡೋದು ಅಂತ ಹೇಳಿ. ಯಾಕಂದ್ರೆ ನಾನು ಎಷ್ಟು ದಿವಸ ಇಲ್ಲಿ ಇರ್ತೀನಿ ಅಂತ ನನಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಹೋಗೋಕೆ ಮುಂಚೆ ಸ್ವಲ್ಪ ದಯವಿಟ್ಟು ಸಬ್ಜೆಕ್ಟ್ ಮುಗಿಸ್ಬಿಡ್ರಿ ದಯವಿಟ್ಟು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಹಾ ಭ್ರಷ್ಟಾಚಾರವಂತೆ. ದಾಖಲೆ ಮೂಟೆ ಹೊತ್ತು ತಂದ ಕುಮಾರಸ್ವಾಮಿ ಹೊಸ ಬಾಂಬ್. ಸದನದಲ್ಲಿ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಆಡಳಿತದಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಚರ್ಚೆಗೆ ಕುಮಾರಸ್ವಾಮಿ ಸಿದ್ಧರಾಗಿ ಬಂದಿದ್ದಾರೆ. ದಾಖಲೆಗಳ ಸಮೇತ ವಿಧಾನಸೌಧಕ್ಕೆ HDK ಎಂಟ್ರಿ ಕೊಟ್ಟಿದ್ದಾರೆ. ಆಡಳಿತದ ವೈಫಲ್ಯಗಳನ್ನ ಸದನದಲ್ಲಿ ಮಾತನಾಡ್ತೇನೆ ಎಂಬ ಸುಳಿವನ್ನು ಕೊಟ್ಟಿದ್ದಾರೆ. ಹಿಂದೆ ನಡೆದಿರ್ತಕ್ಕಂಥ ಕೆಲವು 5 ವರ್ಷದ ಕಾಂಗ್ರೆಸ್ ಸರ್ಕಾರದಲ್ಲೇ ಇರಬಹುದು ತೆಗೆದುಕೊಂಡಂತ ನಿಲುವುಗಳು ರಾಜ್ಯಪಾಲರ ಜಂಟಿ ಅಧಿವೇಶನದ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇದೆ. ಹಲವಾರು ವಿಷಯಗಳನ್ನು ಈ ಬಾರಿ ಚರ್ಚೆ ಮಾಡಲಿಕ್ಕೆ ದಾಖಲೆಗಳ ಸಮೇತ ಸಿದ್ಧತೆ ಮಾಡಿಕೊಂಡಿದ್ದೇನೆ. ಸಿದ್ದರಾಮಯ್ಯನವರು ಹೇಳಿದ್ದಾರಲ್ಲ, ಅತ್ಯಂತ ಪಾರದರ್ಶಕವಾದ, ಭ್ರಷ್ಟರಹಿತವಾದ, ಅತ್ಯಂತ ಪರಿಶುದ್ಧವಾದ ಸರ್ಕಾರ ಕೊಟ್ಟಿರೋದು. ಯಾವ ರೀತಿ ಮಾಡಿದ್ದಾರೆ ಅಂತ ಒಂದು ನಿದರ್ಶನ ಇಡ್ತೀನಿ ಅಷ್ಟೇ. ಸದನದಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಉತ್ತರ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾರು ಭ್ರಷ್ಟಾಚಾರ ಮಾಡಿರ್ತಾರೆ ಅಂಥವರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅದು ಒಂದು ಅಪರಾಧವೇ ಅಲ್ವಾ? ಅದರ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ 2 ವಿಷಯಗಳ ಬಗ್ಗೆ
ಯಾವ ರೀತಿಯಲ್ಲಿ ಸರ್ಕಾರದ ನಡವಳಿಕೆಗಳು, ಕೋರ್ಟ್ ತೀರ್ಪುಗಳು ಬಂದಿದ್ದನ್ನು ಸಹ ಯಾವ ರೀತಿ ತಿರುಚಿ ಅಡ್ಮಿನಿಸ್ಟ್ರೇಷನ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಹಲವಾರು ದಾಖಲೆಗಳ ಸಮೇತವೇ ಹಿಂದಿನ 10 ವರ್ಷದಲ್ಲಿ ಆಗಿರ್ತಕ್ಕಂಥ, ಕೇವಲ 5 ವರ್ಷದಲ್ಲಲ್ಲ 10 ವರ್ಷದಿಂದ ನಡೆದಿರ್ತಕ್ಕಂಥ ಆಡಳಿತದ ವೈಖರಿಯಾಗಿದೆ. ಇದು ಎಲ್ಲದರ ಮಾಹಿತಿಗಳನ್ನು ಸದನದ ಮುಂದೆ ಪ್ರಮುಖವಾಗಿ 2 ವಿಷಯಗಳನ್ನು ಈ ಒಂದು ವಿಷಯದಲ್ಲಿ ತೆಗೆದುಕೋಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೇನೆ. ಇಷ್ಟ ಹೇಳಿದ ಕುಮಾರಸ್ವಾಮಿ ಇಂದು ಮಾತೇ ಆಡ್ಲಿಲ್ಲ. ನಾಳೆ ವಿಚಾರ ಪ್ರಸ್ತಾಪ ಎದ್ದಿದ್ರೆ ಸಿದ್ದು ವರ್ಸಸ್ ಕುಮಾರ ಮಲ್ಲ ಯುದ್ಧ ನಿಶ್ಚಿತ. ಸಿದ್ದರಾಮಯ್ಯ ಸಂಧಾನ ಸಕ್ಸಸ್. ರಾಜೀನಾಮೆ ಮನಸ್ಸು ಬದಲಿಸಿದ್ರ ಇಬ್ರಾಹಿಂ. ಸಿಎಂ ಇಬ್ರಾಹಿಂ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಸಕ್ಸಸ್ ಆದಂತೆ ಕಾಣ್ತಾ ಇದೆ. ಮುನಿಸ್ಕೊಂಡು ರಾಜೀನಾಮೆ ಕೊಡ್ತೀನಿ ಅಂತಿರೋ ಸಿಎಂ ಇಬ್ರಾಹಿಂ ಸಂಧಾನಕ್ಕೆ ಹುಬ್ಬಳ್ಳಿಗೆ ಶಾಸಕ ಜಮೀರ್ ಅಹಮದ್ ಖಾನ್ ಕಳುಹಿಸಿಕೊಟ್ಟಿದ್ರು. 3 ದಿನದಿಂದ ಹುಬ್ಬಳ್ಳಿಯಲ್ಲಿ ವಾಸ್ತವ್ಯ ಹೂಡಿದ್ದ ಇಬ್ರಾಹಿಂ ಹಾಗೂ ಜಮೀರ್ ನಡುವೆ ಮಾತುಕತೆಯಾಗಿದೆ. ಇಬ್ರಾಹಿಂ ಮನವೊಲಿಸುವಲ್ಲಿ ಜಮೀರ್ ಸಕ್ಸಸ್ ಆಗಿದ್ದಾರೆ ಎನ್ನಲಾಗಿದೆ. ಈ ಕಾರಣಕ್ಕಾಗಿ ಫೆಬ್ರವರಿ 14ಕ್ಕೆ ಕಾಂಗ್ರೆಸ್ ತೊರೆಯುವ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದ ಸಿಎಂ ಇಬ್ರಾಹಿಂ ಇನ್ನೂ ಯಾವುದೇ ನಿರ್ಧಾರ ಮಾಡಿಲ್ಲ. ವಿಧಾನಸಭೆಯಲ್ಲಿ ಕಾಂಗ್ರೆಸ್ ನೇರ ಟಾರ್ಗೆಟ್. ಕುಡಚಿ ಶಾಸಕರ ಚುಚ್ಚು ಮಾತಿಗೆ ಕೈ ಶಾಸಕರು ಕೆಂಡಾಮಂಡಲ. ಇನ್ನು ವಿಧಾನಸಭೆ ಕಲಾಪದಲ್ಲಿ ಕುಡಚಿ ಶಾಸಕ ಪಿ ರಾಜೀವ್ ಮಾತನಾಡಿದ್ರು. ಕೊರೋನಾ ಲಸಿಕೆ ವಿಚಾರವಾಗಿ ಮಾತನಾಡುವಾಗ ರಾಜೀವ್ ಹಾಗೂ ಖಾದರ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಮೇಕೆದಾಟು ಪಾದಯಾತ್ರೆ ಕೆಣಕಿದ ರಾಜೀವ್, ಅಧಿಕಾರದಲ್ಲಿದ್ದ 5 ವರ್ಷ ಏನ್ ಮಾಡಿದ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಡಿಪಿಆರ್ ಮಾಡಿದೆ ಅಂತ ಕೆಣಕಿದ್ರು. ಬಿಟ್ ಕಾಯಿನ್ ದಂಧೆ ವಿಚಾರವಾಗಿ ಮಾತನಾಡ್ತಾ ಶಾಸಕರ ಮಗ ಎಂಬ ಪದ ಬಳಕೆ ಮಾಡಿದ್ರು ರಾಜೀವ್. ಆಗ ಕಾಂಗ್ರೆಸ್ ಆಕ್ಷೇಪ ಎತ್ತಿತ್ತು. ಇನ್ನು ಮೋದಿ ಹಾಗೂ ಬೊಮ್ಮಾಯಿ ಸರ್ಕಾರಗಳನ್ನ ಡಬಲ್ ಎಂಜಿನ್ ಸರ್ಕಾರ ಎಂದು ಬಣ್ಣಿಸಿದ್ರು ರಾಜೀವ್. ಇದಕ್ಕೂ ಆಕ್ಷೇಪ ವ್ಯಕ್ತವಾಯಿತು. ಮೇಕೆದಾಟುನಲ್ಲಿ ಏನಾದರೂ ಇವತ್ತು ಸುಸ್ಥಿತಿಗೆ ಬಂದಿದ್ದರೆ 5.5 ಲಕ್ಷ ಎಕರೆ ಭೂಮಿಯನ್ನ ಗುರುತಿಸುವಂತಹ ಕೆಲಸ ನಮ್ಮ ಸರ್ಕಾರದಿಂದ ಆಗಿದೆ. ಅದಕ್ಕಾಗಿ ನಾನು ಈ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಲೆದು ಅಲೆದು ಚಪ್ಪಲಿಯೇ ಸವೆದು ಹೋಯಿತು. ಅನುದಾನ ಕೊಡದ ಬಗ್ಗೆ ಸ್ವಪಕ್ಷೀಯರಿಂದಲೇ ಸಚಿವರಿಗೆ ಮುಜುಗರ. ಈ ಮಧ್ಯೆ ಸರ್ಕಾರದ ವಿರುದ್ಧವೇ ಆಡಳಿತ ಪಕ್ಷದ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಆಕ್ರೋಶ ಹೊರಹಾಕಿದ್ರು. ಕ್ಷೇತ್ರದ ಅಭಿವೃದ್ಧಿಯ ಅನುದಾನಕ್ಕಾಗಿ ಅಲೆದು ಅಲೆದು ಚಪ್ಪಲಿಯೇ ಹರಿದು ಹೋಗಿದೆ ಅಂದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತು ವಾಪಸ್ ಹೋಗು ಕಾಂಗ್ರೆಸ್. ವೆಲ್ಕಮ್ ಬ್ಯಾಕ್. ರಷ್ಯಾ ಹಾಗೂ ಉಕ್ರೇನ್ ಗಡಿಯಲ್ಲಿ ಯುದ್ಧದ ಭೀತಿ. ಉಕ್ರೇನ್ನ 4 ದಿಕ್ಕಿನಲ್ಲಿ ರಷ್ಯಾ ಯುದ್ಧ ವಿಮಾನಗಳು ಸನ್ನದ್ಧವಾಗಿವೆ. ಹಾಗೆ ಶಾಂತಿ ಸಂಧಾನವೂ ನಡೀತಾ ಇದೆ. ಈ ಮಧ್ಯೆ ಉಕ್ರೇನ್ನಲ್ಲಿರುವಂತಹ ಭಾರತೀಯರನ್ನ ಅಲರ್ಟ್ ಮಾಡಲಾಗಿದೆ. ಸಾಧ್ಯವಾದರೆ ಭಾರತಕ್ಕೆ ವಾಪಸ್ ಆಗುವಂತೆ ವಿದೇಶಾಂಗ ಇಲಾಖೆ ಸೂಚಿಸಿದೆ. ರಷ್ಯಾ ಉಕ್ರೇನ್ ಗಡಿಯಲ್ಲಿ ಯುದ್ಧ ಭೀತಿ. ಉಕ್ರೇನ್ ಮೇಲೆ ದಾಳಿ ಮಾಡಲು ರಷ್ಯಾ ತಯಾರಿ ಮಾಡಿಕೊಂಡಿದ್ಯಾ? ಗಡಿಯಲ್ಲಿನ ಯುದ್ಧಾಸ್ತ್ರಗಳನ್ನ ನೋಡಿದ್ರೆ ಯುದ್ಧದ ಭೀತಿ ಎದುರಾಗಿದ್ಯಾ? ಇದು ಬರೀ ಅನುಮಾನವಲ್ಲ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ನೀಡಿರುವ ಸುಳಿವು ಇದು. ಫೆಬ್ರವರಿ 16 ಉಕ್ರೇನ್ ಮೇಲೆ ದಾಳಿ ನಡೆಯುವ ದಿನ ಎಂದು ರಷ್ಯಾ ಘೋಷಿಸಿಕೊಂಡಿದೆ ಎಂಬುದು ಉಕ್ರೇನ್ ವಾದ. ರಷ್ಯಾ ತನ್ನ ಗಡಿಯಲ್ಲಿ ಸೇನೆ ಹಾಗೂ ಅತ್ಯಾಧುನಿಕ ಯುದ್ಧ ಟ್ಯಾಂಕ್ ನಿಯೋಜನೆ ಮಾಡುತ್ತಿರುವುದು ಇದಕ್ಕೆ ಪುಷ್ಟಿ ನೀಡಿದೆ. ಸೋವಿಯತ್ ಒಕ್ಕೂಟದ ವಿಭಜನೆ ಬಳಿಕ 1990ರ ದಶಕದಿಂದಲೂ ಉಕ್ರೇನ್ ನ್ಯಾಟೋ ಸದಸ್ಯ ರಾಷ್ಟ್ರವಾಗಿದೆ. ಉಕ್ರೇನ್ ಹಾಗೂ ನ್ಯಾಟೋ ಮೇಲಿನ ದೀರ್ಘಕಾಲದ ದ್ವೇಷವನ್ನ ಈ ಬಾರಿ ತೀರಿಸಿಕೊಳ್ಳಲು ರಷ್ಯಾ ಬಯಸುತ್ತಿದೆ. ರಷ್ಯಾ ಉಕ್ರೇನ್ ಗಡಿಯಲ್ಲಿ ನ್ಯಾಟೋ ಪಡೆ ನಿಯೋಜನೆ. ಚೀನಾ ಕುಮ್ಮಕ್ಕಿಗೆ ಅಮೆರಿಕ ಆಕ್ರೋಶ. 3ನೇ ಮಹಾಯುದ್ಧಕ್ಕೆ ಇದೇ ಮುನ್ನುಡಿ ಅಂತಾನೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು ವಾದ ಮಾಡ್ತಿದ್ದಾರೆ. ಈ ಮಧ್ಯೆ ಅಮೆರಿಕ ಸೇರಿದಂತೆ ವಿಶ್ವಸಂಸ್ಥೆ ರಾಷ್ಟ್ರಗಳು ರಷ್ಯಾದ ಆಕ್ರಮಣಕಾರಿ ನೀತಿ ವಿರುದ್ಧ ಕೆಂಡಕಾರಿವೆ. ಅಲ್ಲದೆ ರಷ್ಯಾಗೆ ಕುಮ್ಮಕ್ಕು ನೀಡುತ್ತಿರುವ ಚೀನಾ ನಡೆಯನ್ನು ಖಂಡಿಸಿವೆ. ಮುಂಜಾಗ್ರತಾ ಕ್ರಮವಾಗಿ ರಷ್ಯಾ ಉಕ್ರೇನ್ ಗಡಿಯಲ್ಲಿ ನ್ಯಾಟೋ ಸೇನಾಪಡೆ ನಿಯೋಜನೆ ಮಾಡಲಾಗಿದೆ. ಉಕ್ರೇನ್ ತೊರೆದು ಭಾರತಕ್ಕೆ ಮರಳಿ ಬನ್ನಿ. ಭಾರತೀಯ ನಾಗರಿಕರಿಗೆ ವಿದೇಶಾಂಗ ಇಲಾಖೆ ಮನವಿ.
ಉಕ್ರೇನ್ನಲ್ಲಿ ಯುದ್ಧ ಭೀತಿ ಇರೋ ಕಾರಣಕ್ಕೆ ಎಲ್ಲಾ ಭಾರತೀಯರು ವಾಪಸ್ ಬರುವಂತೆ ವಿದೇಶಾಂಗ ಇಲಾಖೆ ಉಕ್ರೇನ್ನಲ್ಲಿರೋ ಭಾರತೀಯರಿಗೆ ಸೂಚನೆ ನೀಡಿದೆ. ಭಾರತೀಯರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಕೂಡಲೇ ಭಾರತಕ್ಕೆ ಬರುವಂತೆ ಸಂದೇಶ ರವಾನಿಸಿದೆ. ಸದ್ಯಕ್ಕೆ ಉಕ್ರೇನ್ ಪ್ರವಾಸ ಬೇಡ ಎಂದು ಉಕ್ರೇನ್ನಲ್ಲಿರೋ ಭಾರತದ ರಾಯಭಾರ ಕಚೇರಿ ಎಚ್ಚರಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇವಸ್ಥಾನದಲ್ಲಿ ಜೋರಾಗಿ ಗಂಟೆ ಹೊಡೆಯುವಂತಿಲ್ಲ. ಜೋರಾಗಿ ಗಂಟೆ ಹೊಡೆದ್ರೆ ಕಾನೂನು ಕ್ರಮ ಜರುಗಿಸ್ತೀವಿ ಅಂತ ದೊಡ್ಡ ಗಣಪತಿ ಸಮೂಹ ದೇವಸ್ಥಾನಗಳಿಗೆ ನೋಟಿಸ್ ಇಶ್ಯೂ ಆಗಿದೆ. ಬೆಂಗಳೂರಿನ ದೊಡ್ಡ ಗಣಪತಿ ಸಮೂಹ ದೇವಸ್ಥಾನಗಳಲ್ಲಿ ಡೆಸಿಬಲ್ ಶಬ್ದಕ್ಕಿಂತ ಹೆಚ್ಚಿನ ಶಬ್ದ ಆಗ್ತಾ ಇದೆ ಅಂತ ಬಸವನಗುಡಿ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ನೋಟಿಸ್ ಆಧರಿಸಿ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಕ್ಕೆ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಡಮರುಗ, ಧ್ವನಿ ವರ್ಧಕಗಳ ಶಬ್ದಕ್ಕೆ ಮಿತಿ ಹೇರುವಂತೆ ಸೂಚನೆಯನ್ನು ನೀಡಲಾಗಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ದೊಡ್ಡ ಹಗರಣಗಳ ಪೈಕಿ ಒಂದಾದ ಮೇವು ಹಗರಣದಲ್ಲಿ ಲಾಲು ಪ್ರಸಾದ್ ಯಾದವ್ ಅವರನ್ನ ಅಪರಾಧಿ ಅಂತ ತೀರ್ಪು ನೀಡಿದೆ ಕೋರ್ಟ್. ಡೊರಾಂಡಾ ಖಜಾನೆಯಿಂದ ಅಕ್ರಮವಾಗಿ ಹಣ ವಿತ್ಡ್ರಾ ಮಾಡಿದ 5ನೇ ಮೇವು ಹಗರಣದಲ್ಲಿ ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ಮತ್ತು ಇತರೆ 74 ಆರೋಪಿಗಳನ್ನ ರಾಂಚಿಯ ವಿಶೇಷ ಸಿಬಿಐ ಕೋರ್ಟ್ ದೋಷಿಗಳು ಅಂತ ತೀರ್ಪನ್ನು ಕೊಟ್ಟಿದೆ. ವಿಶೇಷ ನ್ಯಾಯಾಧೀಶ ಎಸ್ಕೆ ಶಶಿ ಅವರು 1995-96ರ ಅವಧಿಯಲ್ಲಿ ರಾಂಚಿಯ ಡೊರಾಂಡೋ ಖಜಾನೆಯಿಂದ 139.35 ಕೋಟಿ ರೂಪಾಯಿಗಳನ್ನು ಹಿಂತೆಗೆದುಕೊಂಡ ಪ್ರಕರಣದಲ್ಲಿ 24 ಆರೋಪಿಗಳನ್ನು ಖುಲಾಸೆಗೊಳಿಸಿದ್ದಾರೆ. ಕೋರ್ಟ್ ದಾಖಲೆಗಳ ಪ್ರಕಾರ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಸೆಪ್ಟೆಂಬರ್ 26, 2005ರಂದು ಆರೋಪವನ್ನು ಹೊರಿಸಲಾಯಿತು. ಪ್ರಾಸಿಕ್ಯೂಷನ್ ಸಾಕ್ಷ್ಯವನ್ನ ಮೇ 16, 2019ರಂದು ಮುಚ್ಚಲಾಯಿತು. ಆರೋಪಿಗಳ ಹೇಳಿಕೆಗಳನ್ನು ಜನವರಿ 16, 2020ರಂದು ದಾಖಲಿಸಲಾಗಿದೆ. ಮೇವು ಹಗರಣದ 5ನೇ ಪ್ರಕರಣ ಇದಾಗಿದೆ. ಲಾಲು ಪ್ರಸಾದ್ ಅವರು ಈಗಾಗಲೇ ಹಿಂದಿನ 4 ಪ್ರಕರಣಗಳಲ್ಲಿ ದೋಷಿಯಾಗಿದ್ದು ಅರ್ಧದಷ್ಟು ಶಿಕ್ಷೆಯನ್ನು ಅನುಭವಿಸಿದ್ದಾರೆ ಎಂಬ ಕಾರಣಕ್ಕಾಗಿ ಪ್ರಸ್ತುತ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಬಂಕಾ ಭಾಗಲ್ಪುರ್ ಖಜಾನೆಯಿಂದ ಅಕ್ರಮವಾಗಿ ಹಣ ಹಿಂತೆಗೆದುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಪಾಟ್ನಾ ಮುಂದೆ ಮತ್ತೊಂದು ಪ್ರಕರಣ ಬಾಕಿ ಇದೆ. ಅಲ್ಲದೆ ಲಾಲು ಪ್ರಸಾದ್ ಯಾದವ್ ಅವರಿಗೆ ಶಿಕ್ಷೆಯ ಪ್ರಮಾಣ ಫೆಬ್ರವರಿ 18ರಂದು ಘೋಷಣೆ ಮಾಡಲಾಗುತ್ತೆ ಅಂತ ಕೋರ್ಟ್ ತೀರ್ಪು ವೇಳೆ ಪ್ರಕಟಿಸಿದೆ. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೈದರಾಬಾದ್ ಬಿಜೆಪಿಯ ಶಾಸಕ ರಾಜಾ ಸಿಂಗ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುಪಿಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ಗೆ ಮತ ಹಾಕಿ, ಇಲ್ಲದೇ ಇದ್ರೆ ಯೋಗಿ ಬುಲ್ಡೋಸರ್ಗಳನ್ನ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.